ಓಂ ಮಹಾಲಕ್ಷ್ಮಿಯೇ ನಮಃ. ನಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರೂ ಅಷ್ಟೇ, ನಾವು ಪ್ರತಿಯೊಬ್ಬರೂ ಸಹ ಒಂದು ವಸ್ತುವನ್ನು ನೋಡಲೇಬೇಕು. ಸಾಮಾನ್ಯವಾಗಿ 100ಕ್ಕೆ 90% ಪ್ರತಿಯೊಬ್ಬರೂ ಸಹ ನೋಡ್ತಕ್ಕಂಥ ಆ ವಸ್ತು ಯಾವುದು ಅಂದರೆ ಅದು ಕನ್ನಡಿ. ಮನೆಯಲ್ಲಿ ಕನ್ನಡಿಯ ದಿಕ್ಕು ಹೇಗಿರಬೇಕು, ಕನ್ನಡಿ ಯಾವ ರೀತಿಯನ್ನು ನಾವು ನೋಡಬೇಕಾಗಿರುತ್ತೆ, ಕನ್ನಡಿಯಿಂದ ನಮಗೇನು ಲಾಭ ಅಥವಾ ಕನ್ನಡಿ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ, ಕನ್ನಡಿಯಲ್ಲಿ ಯಾವ ರೀತಿಯ ಅದೃಷ್ಟವನ್ನು ಕೂಡ ನಾವು ಕಂಡ್ಕೋಬೋದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ಇವತ್ತು ದಿವಸ ಕನ್ನಡಿಯ ದಿಕ್ಕು ಯಾವ ಥರ ಇರಬೇಕು, ಯಾವ ಕಡೆ ಇರಬೇಕು. ವಾಸ್ತು ಪ್ರಕಾರ ನೋಡೋಕೆ ಹೋದಾಗ ಕನ್ನಡಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಯಾಕೆಂದರೆ ಕನ್ನಡಿಯನ್ನು ಕೆಲವರು ನೋಡಿದಾಗ ಸಾಮಾನ್ಯವಾಗಿ ನಮ್ಮ ಮುಖಛಾಯೆಯನ್ನು ಅಥವಾ ನೋಡಿದಾಗ ಸಾಮಾನ್ಯವಾಗಿ ಸಮಾಧಾನವೇ ಜಾಸ್ತಿ ಬರಬೇಕು. ಯಾಕೆಂದರೆ ಅದರಿಂದಲೇ ನಾವು ಖುಷಿ ಆಗೋದು. ಏನು ನನ್ನ ಮುಖ ಹೇಗಿದೆಯಾ, ನಾನು ಅಂದವಾಗಿದ್ದೀನಾ, ನಾನು ರೂಪವಾಗಿದ್ದೀನಾ, ಇದನ್ನು ನೋಡಿದಾಗ ಎಷ್ಟೋ ಜನ ಮಹಿಳೆಯರು ಅಷ್ಟೇ ಕನ್ನಡಿಯನ್ನು ನೋಡಿಕೊಂಡಾಗ ಮನೆಯಲ್ಲಿ ಕಲಹಗಳು ಕೂಡ ಕಡಿಮೆ ಆಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ನಾನು ಇಷ್ಟು ಚೆನ್ನಾಗಿದ್ದೀನಿ, ನಾನೇ ಚೆನ್ನಾಗಿದ್ದೀನಿ ಅಂತಕ್ಕಂಥ ಭಾವನೆ ಬಂದಾಗ ಮನೆಯಲ್ಲಿ ಕಲಹಗಳಿಗೆ ಅವಕಾಶ ಇರೋದಿಲ್ಲ. ಆ ರೀತಿಯ ಕನ್ನಡಿ ಅದು ಧನಾತ್ಮಕವಾಗಿ ಶಕ್ತಿ ಕೊಡುತ್ತೆ, ಋಣಾತ್ಮಕವಾಗಿ ಶಕ್ತಿ ಕೊಡುತ್ತೆ. ಆ ಕನ್ನಡಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ನೋಡಿದಾಗ ನಾವು ಅದು ಪೂರ್ವಕ್ಕೆ ಆ ಕನ್ನಡಿಯನ್ನು ನೇತು ಹಾಕಿರಬೇಕು, ಅಥವಾ ಉತ್ತರಕ್ಕೆ ಹಾಕಿರಬೇಕು, ಉತ್ತರದಿಂದ ಅದು ದಕ್ಷಿಣ ನೋಡಬೇಕು, ಪೂರ್ವದಿಂದ ಪಶ್ಚಿಮವನ್ನು ನೋಡಿದಾಗ ಆ ಮನೆಯಲ್ಲಿ ಕನ್ನಡಿ ಆ ರೀತಿ ಇದ್ದಾಗ ಸ್ವಲ್ಪ ಶಾಂತಿ ಇರತಕ್ಕಂಥ ಸಾಧ್ಯತೆ ಇರುತ್ತೆ, ಸಮೃದ್ಧಿ ಇರುತ್ತೆ, ಸಂತೋಷ ಇರುತ್ತೆ. ಎಲ್ಲೋ ಒಂದು ಕಡೆ ಮನೆಯಲ್ಲಿ ದುಷ್ಟ ಶಕ್ತಿಗಳ ಕಾಟ ಕೂಡ ಇರೋದಿಲ್ಲ. ಪೂರ್ವದ ಗೋಡೆಗೆ ಅಥವಾ ಉತ್ತರದ ಗೋಡೆಗೆ ಕನ್ನಡಿ ಇದ್ದಾಗ ಬಹಳಷ್ಟು ಶುಭ. ಅದು ಆಮೇಲೆ ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ ಅದನ್ನು ಆಮೇಲೆ ತಗೊಳ್ಳೋಣ. ಪೂರ್ವ ಮತ್ತು ಉತ್ತರದ ಗೋಡೆಗಳಿಗಿದ್ದಾಗ ತುಂಬಾ ಒಳ್ಳೆಯದಿರುತ್ತೆ. ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಬೇಡ ಅಂತ ಹೇಳುತ್ತೆ. ಇನ್ನು ಕನ್ನಡಿಗೆ ನೋಡೋಕ್ಕೆ ಹೋದಾಗ ನಾವು ಯಾವಾಗಲೂ ಒಡೆದ ಕನ್ನಡಿಗಳು ಮನೆಯಲ್ಲಿ ಶುಭ ಅಲ್ಲ. ನಮ್ಮ ಈಗಲೂ ಪೂರ್ವಿಕರು ಹೇಳ್ತಾರೆ, ಕನ್ನಡಿ ಒಡೆದಿದೆ ಅಂದರೆ ಆ ಮನೆಯಲ್ಲಿ ಮನಸ್ಸುಗಳು ಒಡೆದಿರುತ್ತೆ, ಆಮೇಲೆ ಮನೆಯಲ್ಲಿ ಕೋಪ ತಾಪಗಳೇ ಹೊಡೀತಾ ಇದಿರುತ್ತೆ ಅಂತ. ಆಮೇಲೆ ಕನ್ನಡಿಯನ್ನು ಎಲ್ಲೂ ಅಷ್ಟೇ ಗೋಡನ್ನಲ್ಲಿ ಎಕ್ಸ್ಟ್ರಾ ಒಂದು ಕನ್ನಡಿ ಇದೆ ಅಂತ ಬಿಸಾಡಿರಬಾರ್ದು. ಅದರಿಂದ ಕೂಡ ಆ ಮನೆಯಲ್ಲಿ ದುಷ್ಟಶಕ್ತಿಗಳ ಕಾಟ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಕೊಳಕಾಗಿರ್ತಕ್ಕಂಥದ್ದು, ಗಲೀಜಾಗಿರ್ತಕ್ಕಂಥದ್ದು, ಕನ್ನಡಿ ಸುತ್ತಲೂ ಅದನ್ನು ಒರೆಸೋದೇ ಇಲ್ಲ, ಆ ರೀತಿಯ ಕನ್ನಡಿಗಳು ಕೂಡ ಮನೆಯಲ್ಲಿ ಇರಬಾರ್ದು ಅಂತ ಕೂಡ ಶಾಸ್ತ್ರಗಳು ಹೇಳಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಮಂಜಾಗಿರುತ್ತೆ, ಕನ್ನಡಿಯ ಅಂಶನೇ ಹೊರಟೋಗಿರುತ್ತೆ. ಅದು ಒಂದು ಕಡೆ ಎಲ್ಲೋ ಕಾಣಿಸ್ತಾ ಇರುತ್ತೆ, ಒಂದು ಕಡೆ ಪೂರ್ತಿ ಮಂಜಾಗಿರ್ತಕ್ಕಂಥ ಕನ್ನಡಿಯನ್ನು ಅಡುಗೆ ಮಾಡ್ತಕ್ಕಂಥ ಜಾಗ, ಮಲಗತಕ್ಕಂಥ ಜಾಗ, ಪೂಜೆ ಮಾಡ್ತಕ್ಕಂಥ ಜಾಗಗಳಲ್ಲಿ ಈ ಕನ್ನಡಿಗಳು ಇರ್ತಕ್ಕಂಥದ್ದು ಶುಭ ಅಲ್ಲ. ಇನ್ನು ಮಲಗೋ ಮನೆಯಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕನ್ನಡಿ ಹಾಕೇ ಇರ್ತಾರೆ. ಆದರೆ ಆ ಮಲಗತಕ್ಕಂಥ ಮನೆಯಲ್ಲಿ ಆ ಕನ್ನಡಿಯಲ್ಲಿ ನಮ್ಮ ದೇಹ, ನಮ್ಮ ಮುಖ, ನಾವು ಮಲಗಿದರೆ ಅಥವಾ ನಾವು ಕೂತಿದ್ರೆ ಅದು ಕಾಣಿಸಬಾರ್ದು. ಅದರಿಂದ ಏನಾಗುತ್ತೆ, ಆ ವ್ಯಕ್ತಿಯ ಇಲ್ಲಿರ್ತಕ್ಕಂಥ ಧನಾತ್ಮಕ ಅಥವಾ ಎಲ್ಲೋ ಒಂದು ಕಡೆ ಒಳ್ಳೆಯ ಶುಭ ಫಲಗಳು ಕೂಡ ನಾಶ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಹಾಗೇನಾದರೂ ಇದ್ದರೆ ಅದರಿಂದ ಏನಾಗುತ್ತೆ, ಅದಕ್ಕೊಂದು ಬಟ್ಟೆ ಮುಚ್ಚಿಬಿಡಿ, ಅದಕ್ಕೊಂದು ಸ್ಕ್ರೀನ್ ಹಾಕ್ಬಿಡಿ. ನೀವು ಕನ್ನಡಿನ ಮುಖ ನೋಡ್ಕೊಂಡಾಗ ಅದು ನೋಡ್ಕೊಳ್ಳಿ. ಬೇರೆ ಸಮಯದಲ್ಲಿ ಅದಕ್ಕೆ ಸ್ಕ್ರೀನ್ ಹಾಕಿಬಿಟ್ಟು ಮುಚ್ಚಿದ್ದೆ ಆದರೆ ಅದು ತುಂಬಾ ಶುಭ ಆಗುತ್ತೆ. ಯಾವಾಗಲೂ ಅಷ್ಟೇ ಒಂದು ಕನ್ನಡಿ ಈ ಕಡೆ ಇದೆ, ಇನ್ನೊಂದು ಕನ್ನಡಿ ಆ ಕಡೆ ಇದೆ. ಎಲ್ಲೋ ಒಂದು ಕಡೆ ಸ್ಟುಡಿಯೋಗಳಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಚಲನಚಿತ್ರ ಶೂಟಿಂಗ್ಗಳಲ್ಲಿ ಮಾಡ್ಕೊಳ್ತಾರೆ. ಆ ರೀತಿಯ ಕನ್ನಡಿಗಳನ್ನು ಮನೆಯಲ್ಲಿ ಒಂದು ಕನ್ನಡಿಯ ಎದುರುಗಡೆ ಮತ್ತೊಂದು ಕನ್ನಡಿಯನ್ನು ಇಡಬಾರ್ದು. ಈ ಕನ್ನಡಿ ಆ ಕನ್ನಡಿಯನ್ನು ನೋಡಿದ್ದೆ ಆದರೆ ಆ ಮನೆಯಲ್ಲಿ ಎಷ್ಟೋ ಜನರಿಗೆ ಎಲ್ಲ ಅದೃಷ್ಟ, ಸಂಪೂರ್ಣ ಲಕ್ಷ್ಮಿಯ ಅನುಗ್ರಹ ಹೊರಟೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉದ್ವೇಗ ಇರುತ್ತೆ, ಆಮೇಲೆ ಕೋಪತಾಪಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಬೇಡ ಅಂತ ಕೂಡ ಹೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಬಹುಮುಖ್ಯವಾಗಿ ಸ್ನಾನದ ಕೊಠಡಿಯಲ್ಲಿ ಒಂದು ಕನ್ನಡಿ ಇದ್ದಿದ್ದೇ ಆದರೆ, ಅದು ಕೂಡ ಪೂರ್ವ ಮತ್ತು ಉತ್ತರಕ್ಕಿದ್ದಿದ್ದೇ ಆದರೆ ಅಲ್ಲಿ ಸ್ನಾನ ಮಾಡ್ತಾರೆ. ಎಷ್ಟೋ ಜನ ನೋಡಿದ್ವಿ ಬಾತ್ರೂಮಲ್ಲಿ ಬಿದ್ದರು ಅಥವಾ ಏನೋ ತಲೆ ಕೆಟ್ಟಂಗಾಯಿತು, ತಲೆ ಸುತ್ತದಂಗಾಯಿತು. ಇದೆಲ್ಲ ಕೂಡ ಕನ್ನಡಿಯ ಪ್ರಭಾವ ಕೂಡ ಇರತಕ್ಕಂಥದ್ದು ಆಗಿರೋದ್ರಿಂದ ಉತ್ತರಕ್ಕೆ ಗೋಡೆಗೆ ಅಥವಾ ಪೂರ್ವದ ಗೋಡೆಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನೂ ವಿಶೇಷವಾಗಿ ಕನ್ನಡಿಗಳನ್ನು ಹಿಂದೆ ಏನು ಮಾಡ್ತಾಯಿದ್ರು, ಮರದ ಚೌಕಟ್ಟಿನಲ್ಲಿ ಅಳವಡಿಸ್ಕೊಳ್ತಾ ಇದ್ರು. ವಿಶೇಷವಾಗಿ ಅದನ್ನೊಂದೆಲ್ಲೋ ಒಂದು ತಾಮ್ರ, ಹಿತ್ತಾಳೆಯ ಚೌಕಟ್ಟುಗಳಿರ್ತಾಯಿತ್ತು. ಆದರೆ ಇತ್ತೀಚೆಗೆ ಏನಾಗಿದೆ, ಪ್ಲಾಸ್ಟಿಕ್ ಕನ್ನಡಿಗಳೇ ನಮ್ಗೆ ಜಾಸ್ತಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಆ ಕನ್ನಡಿಗಳೂ ಸಹ ವಿಚಿತ್ರ ಬಣ್ಣಗಳ ಕನ್ನಡಿಗಳು ಬೇಡ. ಆಯತಾಕಾರದ್ದು ಕನ್ನಡಿ ಯಾವತ್ತೂ ಶುಭ ಆಗಿರುತ್ತೆ. ಚೌಕಾಕಾರ, ಆಯತಾಕಾರದ ಕನ್ನಡಿಗಳು ಶುಭ ಅಂತ ಹೇಳುತ್ತೆ. ಅಂಡಾಕಾರ ಅಥವಾ ದುಂಡಗಿನ ಕನ್ನಡಿಗಳು ಕೂಡ ಶುಭ ಆಗಿರುತ್ತೆ. ದುಂಡಗಿರ್ತಕ್ಕಂಥ ಕನ್ನಡಿಗಳು ಶುಭ ಆಗಿರುತ್ತೆ. ಸ್ಟಾರ್ ಆಕಾರದಲ್ಲಿರ್ತಕ್ಕಂಥದ್ದು, ಟ್ರಯಾಂಗಲ್ ಇರ್ತಕ್ಕಂಥದ್ದು ಬೇಡ ಅಂತ ಹೇಳುತ್ತೆ. ಆದರೆ ಇನ್ನೊಂದಂತೂ ತಿಳ್ಕೊಳ್ಳೇಬೇಕು, ಯಾವಾಗಲೂ ಅಷ್ಟೇ ಮಹಿಳೆಯರು ಆ ಮನೆಯಲ್ಲಿ ನಮಗೆ ಆಹಾರ ಕೊಡ್ತಕ್ಕಂಥದ್ದು ಯಾವಾಗಲೂ ಏನು ಹೇಳ್ತೀವಿ, ಯತ್ರ ನಾರ್ಯಸ್ತು ಪೂಜ್ಯಂತಿ ರಮಂತೆ ತತ್ರ ದೇವತಾ ಅಂತ ಕರಿತೀವಿ.
ಹಾಗಾಗಿ ಗೃಹಿಣಿ ಗೃಹ ಮುಚ್ಚತೆ ಅಂತ ಕರಿತೀವಿ. ಆ ಮನೆಗೆ ಮಹಾಲಕ್ಷ್ಮಿ ಯಾರು ಅಂದರೆ ಆ ತಾಯಿ, ಆ ಮನೆಯ ಒಡತಿ ಕೂಡ ಆಗಿರ್ತಾರೆ. ಅಡುಗೆ ಮನೆಯಲ್ಲಿ ದಯವಿಟ್ಟು ಯಾವ ಕನ್ನಡಿಯೂ ಬೇಡ. ನೀವೇನಾದರೂ ಇಂಟೀರಿಯರ್ಸ್ ಮಾಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲೂ ಕನ್ನಡಿ ಅಂದರೆ ಮುಖ ನೋಡ್ಕೊಳ್ಳೋ ಕನ್ನಡಿ, ಅಂದರೆ ಎಲ್ಲೋ ಒಂದು ಗ್ಲಾಸ್ ಹಾಕಿರ್ತೀವಿ ಟ್ರಾನ್ಸ್ಪರೆಂಟ್, ಅದಲ್ಲ, ಮುಖ ನೋಡ್ಕೊಳ್ತಕ್ಕಂಥ ಕನ್ನಡಿ, ಯಾವುದೇ ರೀತಿಯಿಂದಲೂ ಸಹ ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಇಡಬೇಡಿ. ಅದರಿಂದ ದೋಷಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಯಾವಾಗಲೂ ಹೇಳ್ತೀವಿ, ಸನಾತನೋ ನಿತ್ಯ ನೂತನ ಧರ್ಮೋ ರಕ್ಷತಿ ರಕ್ಷತಃ. ನಾವು ಈ ಕಾಲಕ್ಕೆ ತಕ್ಕ ಹಾಗೆ, ಪಂಚಭೂತಗಳಿಗೆ ತಕ್ಕ ಹಾಗೆ, ಭೂಮಿಯ ಆಕರ್ಷಣೆಗೆ ತಕ್ಕ ಹಾಗೆ ಜೀವನ ನಡೆಸಿದ್ದಾದರೆ ಪರಿಪೂರ್ಣ 120 ವರ್ಷ ಜೀವನ ಕೂಡ ನಡೆಸ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಹುಷಾರಾಗಿ ಇದನ್ನೆಲ್ಲ ಗಮನಿಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.